ವೆಲ್ಕಮ್ ಬ್ಯಾಕ್ ಟು ಪೈಥಾನ್ ಇಂಟ್ರೊಡಕ್ಷನ್. ಸೊ ನಾವು ಇದುವರೆಗೂ ಪೈಥಾನ್ ಇಂಟರ್ಪ್ರಿಟರ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಸೊ ಪೈಥಾನ್ ಇಂಟರ್ಪ್ರಿಟರ್ ಅಂದ್ರೆ ದ ಕಂಪೈಲರ್ ಅಥವಾ ನಾವು ಬರ್ದಿರುವಂತ ಲ್ಯಾಂಗ್ವೇಜ್ ನ ಕನ್ವರ್ಟ್ ಮಾಡಿ ಮೆಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡೋದನ್ನ ನಾವು ಪೈಥಾನ್ ಇಂಟರ್ಪ್ರಿಟರ್ ಅಂತ ಹೇಳ್ತೀವಿ. ನಾವು ಈ ಇಡೀ ಪೈಥಾನ್ ಸೆಷನ್ ಅಲ್ಲಿ ಆನ್ಲೈನ್ ಕಂಪೈಲರ್ ಅಥವಾ ಆನ್ಲೈನ್ ಇಂಟರ್ಪ್ರಿಟರ್ ನ ಯೂಸ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಇದು, ನೀವು ಈ ವೆಬ್ಸೈಟ್ ಅಲ್ಲಿ ಹೀಗೆ ಓಪನ್ ಮಾಡಿದ್ರೆ ಈ ತರ ಆಗುತ್ತೆ. ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಸಾಕಷ್ಟು ಇಂಟರ್ಪ್ರಿಟರ್ಸ್ ಕಂಪೈಲರ್ಸ್ ಇದೆ, ನೀವು ಟ್ರೈ ಮಾಡಿದ್ರೆ ಬಟ್ ಎಲ್ಲವೂ ಇದೇ ತರ ವರ್ಕ್ ಆಗುತ್ತೆ. ಸೊ ಇದು ಒಂದನ್ನ ನಾನು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಸೊ ನಾವು ಬೇಸಿಕಲಿ ಪ್ರೋಗ್ರಾಮ್ ನ ಈ ಸೆಕ್ಷನ್ ಅಲ್ಲಿ ಬರಿಬೇಕಾಗುತ್ತೆ. ಸೊ ನಾವೇನ್ ಬರಿಬೇಕು ಅಂತಿದೀವಿ ಇಲ್ಲಿ ಬರಿಬೇಕಾಗತ್ತೆ. ಆಮೇಲೆ ನಾವು ಈ ರನ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಅದರ ರಿಸಲ್ಟ್ ಇಲ್ಲಿ ಕಾಣಿಸುತ್ತೆ. ಕಡೆಯಲ್ಲಿ ಕೋಡ್ ಎಕ್ಸಿಕ್ಯೂಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಈ ರೀತಿಯಾಗಿ ಕಾಣುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಮ್ಗೆ ಇವಾಗ ಪ್ರಿಂಟ್ ಹೆಲೋ ವರ್ಲ್ಡ್ ಅಂತ ಇದೆ. ಪ್ರಿಂಟ್ ಅನ್ನೋದು ಒಂದು ಔಟ್ಪುಟ್ ಫಂಕ್ಷನ್. ಸೊ ಇದು ಏನ್ ಮಾಡುತ್ತೆ, ನಾವ್ ಇಲ್ಲಿ ಏನ್ ಬರ್ದಿದೀವಿ ಅದು ಇಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಇದನ್ನ ರನ್ ಮಾಡಕ್ಕೆ ನಾವು ರನ್ ಅಂತ ಹೇಳಿದ್ರೆ ಇಲ್ಲಿ ಹೆಲೋ ವರ್ಲ್ಡ್ ಅಂತ ಬಂತು. ಸೊ ಹಾಗೇನೆ ಇಲ್ಲಿ ನಾವು ಏನ್ ಬೇಕಾದ್ರೂ ಬರೀಬಹುದು. ಐ ಆಮ್ ಸೀಮಾ ಅಂತ ಬರೆದು ರನ್ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಎರಡು ಡಬಲ್ ಕೋಟ್ ಮಧ್ಯದಲ್ಲಿ ಇಲ್ಲಿ ಬರ್ದಿದೀವಿ. ಸೊ ಇದಿಷ್ಟನ್ನ ಇಲ್ಲಿ ಪ್ರಿಂಟ್ ಆಗ್ತೈತೆ. ಸೊ ಇಲ್ಲಿ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಇದು ಇದರ ಸಿಂಟ್ಯಾಕ್ಸ್. ಸೊ ನಾವು ಇವಾಗ ಕಮೆಂಟ್ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಕಮೆಂಟ್ಗೆ ಈ ತರ ಹ್ಯಾಶ್ ಅಂತ ಹಾಕ್ಬೇಕು. ಇಲ್ಲಿ ಹಾಕಿರೋ ಹಾಗೆ ನೋಡಿ, ಇಲ್ಲಿ ಹಾಕಿರೋ ಹಾಗೆ ಈ ತರ ಹ್ಯಾಶ್ ನ ಹಾಕ್ಬೇಕು. ಈ ತರ ಹ್ಯಾಶ್ ಹಾಕ್ಬಿಟ್ಟು ದಿಸ್ ಇಸ್ ಎ ಕಮೆಂಟ್. ಸೊ ಇಲ್ಲಿ ಮತ್ತೆ ನಾನು ಡೋಂಟ್ read this to know how to execute. ಈ ತರ ಎಲ್ಲ ನಾವು ಟೈಪ್ ಮಾಡ್ಬೋದು. ಅದು ಈ ಲೈನ್ಗಳನ್ನ ಅದು ಪ್ರಾಸೆಸ್ ಮಾಡಲ್ಲ. ಸೊ ಇದನ್ನ ನಾವು ಕಮೆಂಟ್ ಮಾಡ್ಬೇಕು ಅಂದ್ರೆ ಇಲ್ಲೊಂದು ಹ್ಯಾಶ್ ಟ್ಯಾಗ್ ಹಾಕಿದ್ರೆ ಏನು ರನ್ ಆಗಲ್ಲ, ಅವಾಗ ಇಲ್ಲಿ ಏನು ಬರಲ್ಲ ನೋಡಿ. ಸೊ ಇದು ಕಮೆಂಟ್ ಅಂತ. ಸೊ ಇದನ್ನ ನಾವು ಈಗ ಅರ್ಥ ಮಾಡ್ಕೊಂಡ್ವಿ. ಇನ್ ಮುಂದಿನ ಸೆಷನ್ಗಳಲ್ಲಿ ನಾವು ಏನನ್ನ ಕಲಿತಾ ಹೋಗ್ತೀವಿ ಪೈಥಾನ್ ಅಲ್ಲಿ ಎಲ್ಲಾನು ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ತೀವಿ.